ಇದ್ಯಾದ ಗೋಪುರ ಹಾಕೊಂಡ್ಬಿಟ್ಟಿದ್ಯಾ? ಹಾಂ, ವಿಡಿಯೋಸ್ ಮಾಡ್ತಾ ಇರ್ತಾನೆ ಅವಾಗ ಇವಾಗ. ಎಲ್ಲಿ ಒಳಗ ಅಡಿಲಿ? ಹಾಂ ಹಾಂ, ಮತ್ತೆ ಕೊಳೆ ಆಗಿದೆ. ಹಾಂ, ಹಾಯ್ ಎಲ್ಲರಿಗೂ. ದೇವಸ್ಥಾನಕ್ಕೆ ಬರ್ತಾಯಿದ್ದೆ, ಯಾವನೋ ಚೂತ್ಯ ನನ್ನ ಮಗ ವೈಟ್ ಫೀಲ್ಡ್ ಹತ್ರ. ಝೊಮ್ಯಾಟೊ ಒಂದು ಪಾಪ ಏನೂ ಹೇಳೋಕ್ಕಾಗಲ್ಲ. ಇಲ್ಲಿ ಹಿಂದೆಗಡೆ ಇಷ್ಟು ಗುದ್ಬಿಟ್ಟ. ಗಾಡಿಗೆ ಏನು ಆಗಿಲ್ಲ, ನಂಬರ್ ಪ್ಲೇಟು ನೋಡಿ ಇಲ್ಲಿ ಲಾಸ್ಟ್ ಟೈಮ್ ಗುದ್ದಾಗೂ ಆಗಿದೆ. ಬಟ್ಟು ಗಾಡಿಗೆ ಮಾರ್ಕ್ ಆಯಿತು. ಏನು ಗುರು, ಬ್ರೇಕ್ ಹಿಡಿಯಲ್ಲಪ್ಪ, ಫಾಸ್ಟಾಗಿ ಬರ್ತಾರೆ, ಬಂದ್ಬಿಟ್ಟು ಹಿಂದೆಗಡೆ ಗುದ್ದುತ್ತಾರೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಏನು ಚೆನ್ನಾನು ಹರ್ಟ್ ಆಗುತ್ತೆ, ಏನು ಮಾಡೋಣ, ಇರಲಿ. ಚಲೋ, ಹಾಯ್ ಗೈಸ್, ಹೋಗುವ. ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ 200. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕೈವಾರ ಬೆಟ್ಟ ಅಂತ ಒಂದು, ಇಲ್ಲ ಕೊನೆಗೆಲ್ಲ ಇದನ್ನು ಇಲ್ಲೇ ಎಲ್ಲೋ ಇದೆ ಆಯಿತಾ. ನನ್ನ ಫ್ರೆಂಡ್ಸ್ ನೋಡಿದ್ದಾರೆ, ಅಲ್ಲಿ ಹೋಗ್ತಾರಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದಾವೆ. ನನಗೆ ಯಾಕೋ ಗೂಗಲ್ ಮ್ಯಾಪ್ಸು ಲೊಕೇಶನ್ ವರ್ಕ್ ಆಗಲಿಲ್ಲ, ಸೊ ಅವನನ್ನು ಫಾಲೋ ಮಾಡಬೇಕಷ್ಟೆ. ಕೈವಾರ ಬೆಟ್ಟಕ್ಕಂತೂ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಸೊ ಇವಾಗ ಯಾವುದೋ ಟ್ರೈನ್ ಬರ್ತಿದೆ ಇಷ್ಟೊತ್ತಲ್ಲಿ, ಮಧ್ಯರಾತ್ರಿ 2:42. ನೋಡುವ ಯಾವ ಟ್ರೈನು ಅಂತ, ಎತ್ಕೊಂಡು ಹೋಗ್ಬಿಡೋಣ. ಎಸ್, ಯಾವುದೋ ಗೈಸ್ ಗೂಡ್ಸ್ ಟ್ರೈನ್ ಇರಬೇಕಾಯ್ತಾ. ಇದೇನು ಧೂಳ ಹೊಗೆನಾ ಅಥವಾ ಮಿಸ್ಟಾ? ಗೂಡ್ಸ್ ಗೂಡ್ಸ್ ಅಂದ್ರೆ ಆ ಇಂಜಿನ್ನಲ್ಲಿರೋ ಗತ್ತು ಯಾವ್ದ್ರಲ್ಲೂ ಬರಲ್ಲ. ಇಲ್ಲ ಇಷ್ಟು ಸ್ಟೀಲನ್ನು ಎಳಿಬೇಕಲ್ಲ ಅಂತಿದೆ. ಅದೇನ ಹಾರ್ತಾರೆ, ಹುಷಾರು ಚೋಟ. ನಿಧಾನ ನಿಧಾನ ಹೋಗು, ಬಿದ್ದಿದ್ದಾನೆ, ನಿಧಾನ ಹೋಗು. ಮಾಡ್ತದೆ ರೋಡ್ ಚೆನ್ನಾಗಿದೆ ಆಯ್ತಾ. ಎಲ್ಲ ಲೈಟಿಂಗ್ ಚೆನ್ನಾಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ರೋಡ್ ಚೆನ್ನಾಗಿದೆ, ಕೋಲಾರ ಸೈಡ್ ಹೋಗೋ ರೋಡ್ ಅಂತೂ ಸಕಲ ಇದೆ ನೋಡಿ. ಲೈಕ್ ಎಂಟ್ರೆನ್ಸ್ ಆಯಿತಾ. ಎಲ್ಲಿ ಹೋದರೂ ಚಿಂಟೂಸ್ ಫ್ಯಾಮಿಲೀಸ್ ಇದ್ದೇ ಇರುತ್ತೆ. ಅಣ್ಣ ಹುಲಿ ಚಿರತೆ ಅಂತೆಲ್ಲ ಅಂತವ್ರೆ ಐತೆ. ಈಗ ಈ ಬೆಟ್ಟದಾಗ ಇಲ್ಲ, ಬೇರೆ ಜಾಗನಾಗ ಐತೆ. ಒಟ್ಟು ಐತೆ ಐತೆ. ಇಲ್ಲಿ ಜನ ಹತ್ತಕ್ಕೆ ಬರ್ತಾರಣ್ಣ. ಇವತ್ತು ಭಾನುವಾರ ಅಲ್ಲ? ಬರ್ತಾರ. ಬೆಳಗ್ಗೆ ಎಷ್ಟು ಗಂಟೆ? ಈ ಬೆಟ್ಟದಾಗ ಇಲ್ಲ, ಹತ್ತು ಕಡೆ ಒಂದು ಬೆಟ್ಟ ಐತೆ ನೋಡಿ. ಕೈಲಾಸಗಿರಿಯ
ಕೈಲಾಸ ಇರೋದು ಅದು ಭೀಮಾ ಬಕಾಸುರ ಬೆಟ್ಟ ಅದಾ? ಇದು ಇದು ಭೀಮಾ ಬಕಾಸುರ. ಇದು ಯಾವ ಬೆಟ್ಟದಲ್ಲಿರೋದು ಚಿರತೆ? ಚಿತ್ತ ಇರೋದು ನಮ್ಮ ಕಡೆ ಇಲ್ಲ ಬಿಡು, ಇದು ಈ ಬೆಟ್ಟದಾಗಿಲ್ಲ. ಹೇಳಕ್ಕಾಗಲ್ಲ ಬಂದ್ರೆ. ಇವಾಗ ಎಲ್ಲಿ ಬರ್ತಾ ಮರಿಗ್ಲೇವೆ ಅಲ್ಲಿ ಅಣ್ಣ ಎಷ್ಟು ದೂರ ಮೇಲ್ಗಡೆ? ಇಲ್ಲ ಒಂದು 1 ಕಿಲೋಮೀಟ್ರ್ ಇರ್ಬೋದು. ಹತ್ತದ ಅಷ್ಟೇ. ಬೆಳಗ್ಗೆ ಅಷ್ಟು ಹೈಟ್ ಕಾಣಿಸ್ತೈತೆ ಬೆಟ್ಟ? ಮೆಟ್ಟಿಲು ಅಲ್ಲ ಅಷ್ಟು ಹೈಟ್ ಕಾಣಿಸ್ತೈತೆ? ಐತೆ ಮೆಟ್ಟಿಲು ಐತೆ ಏರ್ಸ. ಅಲ್ಲಲ್ಲ ತುಂಬ ದೊಡ್ಡದು ಕಾಣ್ತಿದ್ದಲ್ಲ ಬೆಟ್ಟ. 1 ಕಿಲೋಮೀಟ್ರ್ ಐತೆ ಹತ್ತದ ಅಷ್ಟೇ. ಅಷ್ಟೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದ್ವಿ ಆಯ್ತಾ. ಸೊ ಅಲ್ಲೆಲ್ಲೋ ಇದೆ, ಆದರೆ ಇಲ್ಲಿ ಬರೀ ಡಾಗೀಸೇ ಇದೆ. ನೋಡುವ ಏನಾಗುತ್ತೆ ಅಂತ. ಬೆಳಗ್ಗೆನೆ ನಾನು ಹೇಳಿದ್ದೀನಿ ಅವನಿಗೆ, ಗುರು ಮಲ್ಕೊಂಡು 3 ಗಂಟೆಗೆ ಹೋಗೋಣ ಅಂತ. ನನ್ನ ಮಗ ಮಲ್ಕೊಂಡ್ರೆ ಎದ್ದಾಳಲ್ಲ, ಬಾ ಹೋಗೋಣ ಮತ್ತೆ ಎದಂತವ ಲೇ ಮಲ್ಕೊಂಡ್ರೆ ಎದ್ದಂತವ. ಅದನ್ನ ಈಗ ನೋಡಿ ಫ್ರೆಂಡ್ಸ್, 4:15 ಆಗ್ತಾ ಇದೆ. ನಾಯಿಗಳು ಬಿಟ್ಟು ಯಾವ ಜನ ಕಾಣ್ತಿಲ್ಲ ಇಲ್ಲಿ. ಬರ್ತಾರೆ ನೋಡಿದ್ರೆ ಬೆಟ್ಟ ನೆಟ್ಟಿ ಕಾಣ್ತಾ ಇಲ್ಲ. ಬೆಟ್ಟ ಅಲ್ಲಿದೆ ಆಯ್ತಾ. ಅದು ಯಾವ ಬೆಟ್ಟನ ಏನಂತ ದೇವ್ರಿಗೆ ಗೊತ್ತು. ಬಂಡೆ ಬೆಟ್ಟ. ಸೊ ಚಲೋ ಹತ್ತುವ ಮೇಲೆ. ಲೇ ಒಕ್ಕಾಗಿ ಕತ್ಲಲ್ಲಿ ಹೋಗುವಂತೈತೆ. 5 ಗಂಟೆ ಆಯಿತು, ಇಲ್ಲೆಲ್ಲ ಕತ್ಲು. ಈ ನನ್ನ ಮಗ ಕರ್ಕೊಂಬಂದಿದ್ದೆ, ಎತ್ತಕ್ಕೆ ಹೆದರಿಕೆ ಆಗಿ ಇಲ್ಲೇ ಕೂತಿದ್ವಿ ನೋಡಿ. ಯಾವುದೋ ಒಂದು ದೇವಸ್ಥಾನ ಸಿಕ್ಕಿದೆ. ಇಂಥವನ್ನ ನೀವು ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರಂತ ಗೊತ್ತಾಗ್ತಿಲ್ಲ. ನಿಜ ಮುಕ್ಕಳಾರ ಇದೆ ನೋಡಿ ಫ್ರೆಂಡ್ಸ್, ಕ್ರೇಜ್ ಇದೆ ವೈಬ್ಸು. ಕತ್ಲಾಗೆ 5 ಗಂಟೆಗೆ ಬಂದು ಏನು ಮಾಡ್ತಿದ್ದೆ ಅಂತ ದೇವ್ರಿಗೆ ಗೊತ್ತು. ಸೊ ಕೊನೆಗೆ ಧೈರ್ಯ ಪಟ್ಕೊಂಡು ಗಂಡಸ್ತನ ತಗೊಂಡು ಮೇಲೆ ಹತ್ತುತ್ತಾ ಇದ್ದಾರೆ. ಇಲ್ಲೊಬ್ರು ದೊಡ್ಡ ಗಂಡಸಿದ್ದಾರೆ. ಸುಸ್ತಾಗ್ತೈತಲ್ಲ. ಎಲ್ಲಿ ಮೆಟ್ಲು ಮುಗಿತಾ? ಹಂಗೆ ಹೋಗ್ಬೇಕಣ್ಣ ಬಂಡೆಯಿಂದ ಆ ಕಡೆಗೆ. ಕಾಣಿಸಲ್ಲ. ಮೇಲೆ ಸ್ಟೆಪ್ಸ್ ಇದೆ ಆಯ್ತಾ, ಹತ್ತಕ್ಕಾಗಲ್ಲ ಅಂತ ಇಲ್ಲೇ 3 ಜನ ಫಿಕ್ಸ್ ಆಗಿದೆ. ಬೆಳಗ್ಗೆ ಕರ್ಕೊಂಡ್ಬಂದ್ರೆ ಇದೇ ಪೊಸಿಷನ್ ಗುರು. ಶಬಾಷ್ ನೋಡಿ ಬಾಯ್ಸ್, ಮಲಗಿ ಬಿದ್ದ ಬಾಯ್ಸ್. ಸೊ ಗೈಸ್ ನೋಡಿ, ವ್ಯೂ ಕ್ಲಿಯರ್ ಆಗಿದೆ. ಬೀಳಲ್ಲ, ವ್ಯೂ ಕ್ಲಿಯರ್ ಆಗಿದೆ. ಬಟ್ ಮೇಲ್ಗಡೆ ಇನ್ನೂ ಮಿಸ್ಟ್ ಇದೆ, ಕಾಣಿಸ್ತಿಲ್ಲ ಇನ್ನೂ ಏನೋ. ಬಟ್ ಇಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಂ, ಸೊ ಬಂದ್ವಿ ಮೇಲಕ್ಕೆ. ಇಲ್ಲಿ ಯಾವುದೋ ಬಂಡೆ ಮಧ್ಯೆ ಎಲ್ಲ ದಾರಿ ಇದೆ. ಇದು ಸಿಟಿ ವ್ಯೂ. ಹೆವಿ ಮಿಸ್ಟ್ ಇದೆ. ಕ್ಲಿಯರ್ ಆದಮೇಲೆ ಇಲ್ಲ ಗುಹೆ ಒಳಗಿಂದ ಹೋಗುತ್ತಂತ ಕ್ರೇಜ್ ಇಲ್ಲ ಮಾಡ್ತಿದ್ದೆ. ಲೈಟ್ ಬಿಟ್ರಲ್ಲ ಕಾಣಿಸಲ್ಲ ಇಲ್ಲಿ. ಸೊ ಇಲ್ಲಿ ಬಂಡೆ ಇದೆ, ಬಂಡೆ ಸಂದಿಯಿಂದ ಹೋಗೋದು. ಕಾಣಲಿಲ್ಲ ಅಂದರೆ ಕ್ಷಮೆ ಇರಲಿ. ಲೇ ತೋಟ ಇನ್ನೂ ಕಾಡಾಯ್ತು ಕಾಣಲಿ ನಕ್ಕನ್, ಇನ್ನೂ ಕಾಡಾಯ್ತಲ್ಲ. ಯಾರು ಫೋಟೋ ತೋರ್ಸ? ಯಾರು ಫೋಟೋ? ನೀವು ಇಟ್ಕೊಂಡಿದ್ದು ಹೆಂಗೆ ಕಂಡಿದೆ ಗೊತ್ತಾಗಲಿ. ಫೈನಲಿ ಇನ್ನೂ ಹೋಗಿಲ್ಲ, ಆದರೆ ಇದು ಒನ್ ಆಫ್ ದಿ ಬೆಸ್ಟ್ ವ್ಯೂ. ಹೆಂಗಿದೆ ಅಂದರೆ ಲೈಫಲ್ಲಿ ಒಂದು ಸತಿ ಈ ಪ್ಲೇಸಿಗೆ ಬನ್ನಿ. ನಿಮಗೋಸ್ಕರ ಇನ್ನೂ ಸ್ವಲ್ಪ ರಿಸ್ಕ್ ಮಾಡಿ ಚೂರು ಮುಂದೆ ಹೋಗಿ
ನಿಮಗೊಂದು ಟಾಪ್ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ವ್ಯೂ. ಒಂದು ಸತಿ ಜೀವನದಾಗೆ ಸಾಯಕ್ಕಿಂತ ಮುಂಚೆ ಇಂಥ ಒಂದು ಒಳ್ಳೆ ವೈಬ್ಸ್ ನೋಡಿ ಹೆಂಗಿದೆ, ಮರ ನೋಡಿ ಹೆಂಗಿದೆ ನೋಡಿ. ಇಷ್ಟು ಮೇಲ್ಗಡೆಯಿಂದ ಒಂದು ಸತಿ ಸಿಟಿಗೆ ಎಲ್ಲರೂ ದೂರ ಬಂದು ಒಂದಿನ ಸ್ಪೆಂಡ್ ಮಾಡೋದ್ರಲ್ಲಿ ಇರೋ ಕಿಕ್ಕು ಬೇರೆನೇ ಇರುತ್ತೆ. ಹಿಂದೆ ಒಂದು ಜಸ್ಟ್ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಸಿಟಿ ಫುಲ್ ಔಟ್ಸ್ಕಟ್ಸ್ ಆಫ್ ದ ಪೀಕ್ ಪಾಯಿಂಟಲ್ಲಿ ಇದ್ದೀವಿ. ಧೈರ್ಯದಲ್ಲಿ ನಿಂತಿರುವ ಹುಡುಗ ಅಂಡ್ ಕ್ಯಾಮ್ರಾಮ್ಯಾನ್ ತೋಟ ಜೊತೆ ನೋಡಿ ಗಾಯ್ಸ್, ಸೂರ್ಯ ಬಂತು. ಈ ನನ್ನ ಮಕ್ಕಳದ್ದು ಇಲ್ಲೇ ಫೋಟೋ ಶೂಟೇ ಮುಗ್ದಿಲ್ಲ ಇನ್ನ ವ್ಯೂ. ಸೊ ಇಲ್ಲಿ ಸೂರ್ಯ ಬಂದಿದ್ದಾನೆ. ಇಲ್ಲಿ ನೋಡ್ರಿ ಕ್ಯಾಮ್ರಾಮ್ಯಾನ್ ಅಂಡ್ ದೇರ್ ಆ್ಯಕ್ಷನ್ಸ್. ಸೊ ಇದೆ ಗಾಯ್ಸ್ ಮೇಲೆ ಒಂಥರ ಏನೋ ಸಿನಿಮ್ಯಾಟಿಕ್ ಸೆಟ್ಟು. ಸ್ಪೈಡರ್ಸ್ ನೋಡಿ ಕಾಣಿಸ್ತಿದ್ಯಾ, ಸಕ್ಕದ ಇದೆ. ಕಚ್ಚಿದ್ರೆ ಸ್ಪೈಡರ್ ಮ್ಯಾನ್. ಯಪ್ಪ. ಸೊ ಬನ್ನಿ ಮೇಲೆ ಹೋಗುವ. ಲೋ ಇಲ್ಲಿ ಮೇಲ್ ನೋಡ್ಬಾ, ಇಲ್ಲಿ ತೋಟ್ಸ್ ಇಲ್ಲಿ ನೋಡಿ, ಇಲ್ಲಿ ಗುಹೆ. ಲೋ ಮೇಲೆ ಇನ್ನೂ ಇದಾವೆ ಬರ್ರ. ಸೊ ತಲೆ ಮೇಲೆಲ್ಲ ಸ್ಪೈಡ್ರ್ ಇದೆ, ಕಚ್ಚಿದ್ರೆ ಸ್ಪೈಡ್ರ್ ಮ್ಯಾನೇ ಆಗೋದು. ಸೊ ಬೇಗ ಪಾಸ್ ಆಗೋಣ, ಅಷ್ಟು ಆಸೆ ಇಲ್ಲ ಆಗೋಕ್ಕಿನ್ನ. ಸೂರ್ಯ ಬರ್ತಿದ್ದಾನಿಲ್ಲೇ, ಸೂರ್ಯ ಬಂದ, ನಾವು ಗೊತ್ತಿಲ್ಲ ಇನ್ನು. ತಡಿ ಹೋಗ್ತಾ ಇದ್ದಾನೆ. ಸೊ ಈ ಥರ ಬಂಡೆ ಕೆಳಗೆಲ್ಲ ಹೋಗೋದಿದೆ. ಐ ಥಿಂಕ್ ಸೂರ್ಯ ಬಂದ, ಸೂರ್ಯನಿಗೋಸ್ಕರನೇ ಬಂದಿದ್ದು. ಬಟ್ ಇನ್ನು ಮೇಲೆ ಹತ್ತಕ್ಕಾಗಿಲ್ಲ. ಕೆಟ್ಟ ಆಫ್ ರೋಡ್ ಐತೆ. ಇಲ್ಲ ಸಾರಿ, ಆ ಕಡೆ ರೋಡ್ ಇರೋದು. ಸೂರ್ಯ ಬರೋದೇ ಬೇಕು ಹತ್ತು ಈ ಕಡೆ. ಸೊ ಯಾವುದೋ ಕೋಟೆ ಇದೆ ಆಯಿತಾ, ನೀವು ನೋಡಿದೆ ಮೇಲೋಗ. ಸೊ ಗೈಸ್, ನೀವು ನೋಡ್ತಿದ್ದಂಗೆ ಇಲ್ಲಿಂದ ಫುಲ್ಲಿ ಆಫ್ ರೋಡು. ಇಲ್ಲೆಲ್ಲೋ ಇದೆ ಅಂದಿದ್ದಾರೆ. ಹೋಗ್ತಾನೆ ಇದೆ, ಸಿಗ್ತಿಲ್ಲ. ಇದು ನೋಡ್ಲಾ ಯೋ ಗುರು, ಏನಾದರೂ ಇದೇನ ಗುರು? ತಡಿ ಒಂದು ಸೆಕೆಂಡ್. ಗಾಯ್ಸ್, ಹೆವೆನ್ ಹೆವೆನ್ ಹೆವೆನ್. ಸೊಟ್ ನೋಡಿ, ಇಲ್ಲಿ ಕ್ಯಾಮ್ರಾಮನ್ ಕಷ್ಟಗಳು ನೋಡಿ. ಫೋಟೋ ತೆಗಿ. ಸೊ ಕ್ಯಾಮ್ರಾಮ್ಯಾನ್ ಜೊತೆ
ಶ್ರೀನಿವಾಸ್ ತೋಟ ಆ್ಯಂಡ್ ಪವನ್ ಪಾಟೀಲ್. ಗೈಸ್ 360 ಇದನ್ನೇ ಕಂಟಿನ್ಯೂ ಮಾಡಿರಿ ಲೇ ಆ ಕಡೆ ತೋರಿಸ. ರಾತ್ರಿ ಬರಬೇಕು ಬೇಡ ಅಂತ ಡೌಟಲ್ಲಿ ಬಂದ್ವಿ, ಬಟ್ ಈ ಥರ ಒಂದು ಸೀನ್ ಸಿಗುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಆಲ್ ಕ್ರೆಡಿಟ್ಸ್ ಟು ಮೀ. ಆಯಿತಾ, ಆಲ್ ಕ್ರೆಡಿಟ್ಸ್ ನಿಮ್ಮ ಯೂಟ್ಯೂಬರ್ ಮಿಸ್ಟರ್ ಟೋನೆಡ್ ಒಂದು ಐಡಿಯಾ ಕೊಟ್ಟ. ಓ ಮೈ ಗಾಡ್, ಹೆವೆನ್ ಕಣ. ಯಾವ ನಂದಿ ಹಿಲ್ಸು ಗಾಯ್ಸ್, ಫಕ್. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ನಿಮಗೆ ಬೆಟ್ಟಗಳು, ಬೆಟ್ಟನೋ ಗುಡ್ಡನೋ ಮೋಡದ ಮೇಲೆ ಕಾಣಿಸ್ತಿದೆ ಆಯಿತಾ. ಆಮೇಲೆ ಇಲ್ಲೂ ಕಾಣಿಸ್ತಿದೆ ನೋಡಿ. ಲೇ ತೋಟ ನಿಜ ಹೇಳ, ಕರ್ಕೊಂಬಂದಿದ್ದು ಚೆನ್ನಾಗಿತ್ತ ಇಲ್ಲ? ಆ ಐಡಿಯಾ ಈ ಥರ ಒಂದು ಮಿಸ್ಟೇರಿಯಸ್ ಜರ್ನಿ ಆಯ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನೋಡಿ ಅಲ್ಲೆಲ್ಲ ಫಾಗ್ ಕವರ್ ಆಗಿರೋ ಬೆಟ್ಟಗಳು. ಇಲ್ಲಿ ಇದು ಊರ ಹೆಸರು ಕೈವಾರ ಅಂತ. ಇಲ್ಲಿ ನೋಡಿ, ಇಲ್ಲೆಲ್ಲ ತೋಟ ಗದ್ದೆಗಳೆಲ್ಲ ಇದ್ದಾವೆ. ಈ ಸೀನ್ ಪ್ರೈಸ್ಲೆಸ್, ಏನು ದುಡ್ಡು ಕೊಟ್ಟರು ಸಿಗಲ್ಲ ಈ ಥರ ಸೀನ್ ಇಲ್ಲ. ಯಾವ ಕಡೆ ನೋಡೋಕ್ಕೂ, ಎಲ್ಲಿ ನೋಡಿದ್ರೂ ಸೀನ್ಸ್, ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಹೆವನ್ ಅಂತಾರಲ್ಲ, ಆ ಫೀಲ್ ಮಾಡಿದೆ ಇವತ್ತು. ಫ್ರೆಂಡ್ಸ್, ನಿಮಗೆ ಯಾವತ್ತಾದರೂ ಜೀವನದಾಗೆ ತುಂಬ ಬೋರ್ ಹೊಡೆದು ಏನೋ 9 to 5 ವರ್ಕ್ ಮಾಡಿ 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 ಬೇಜಾರಾಗಿದ್ದಾಗ ಒಂದು ಸ್ಪಾಟಿಗೆ ಬರಬೇಕು ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಈ ಸ್ಪಾಟಿಗೆ ಬನ್ನಿ. ಲೈಫ್ ಲಾಂಗ್ ಮೆಮೊರಿಯಾಗಿ ಉಳ್ಕೊಳತ್ತೆ ಈ ಸ್ಪಾಟು. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬಂದಿದ್ದಕ್ಕೂ ಜೀವನ ಸಾರ್ಥಕ ಆಯ್ತು ಗುರು. ಒಂದು ಸತಿ ನೀವು ಬಂದು ಟ್ರೈ ಮಾಡಿ. ನಮಗೆ ನೀವು ಟ್ಯಾಂಕ್ಸ್ ಹೇಳಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ. ನೋಡಿ ಯಾವ ಥರ ವ್ಯೂ ಇದೆ, ಯಾವ ಥರ ಫಾಗ್ ಈ ಥರ ಹೋಗ್ತಾಯಿದೆ ಅಂತಂದರೆ ನೋಡಿ, ಪೂರ್ತಿ ಸಿಟಿ ನಮ್ಮ ಕಾಲು ಕೆಳಗಿದ್ರೆ ಯಾವ ಥರ ಫೀಲ್ ಆಗತ್ತೆ ಅಂದರೆ ನಿಮಗೆ ಅದೇ ಥರ ಫೀಲಲ್ಲಿ ಇರ್ತೀರ. ಈ ಮೂಮೆಂಟಿಗೆ ಬಂದರೆ ನೀವು ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದಲ್ಲ, ನಿಮ್ಮ ಕಾಲು ಕೆಳಗಡೆ ಪ್ರಪಂಚ ಎಲ್ಲ ಕಾಣ್ತಾ ಇರುತ್ತೆ. ನೋಡಿ ಯಾವ ಥರ ವ್ಯೂ ಇದೆ ನೋಡಿ ಈ ಕಡೆ. ಒಂದು ಸತಿ ಬನ್ನಿ ಫ್ರೆಂಡ್ಸ್, ಒಂದು ಸತಿ ಬಂದು ಟ್ರೈ ಮಾಡಿ ಸಾಕು. ಸೊ ಗೈಸ್ ಇಳಿತಾ ಇದ್ವಿ. ಸೊ ಗೈಸ್ ಬಂದ್ವಿ ಆಯಿತಾ. ಬಂದ್ಬಿಟ್ಟು ನೋಡಿ ಎಲ್ಲಿ ಹೋದ್ರು ನಮ್ಮಪ್ಪ ನಮಗೋಸ್ಕರ ಇದ್ದೇ ಇರ್ತಾರೆ ಕಾಪಾಡೋಕ್ಕೆ. ಸೊ ಖುಷಿ ಆಯಿತು, ನಮಸ್ಕಾರ ಮಾಡ್ಕೊಂಡ್ವಿ. ಬನ್ನಿ ಹೋಗುವ. ಇಲ್ಲಿ ನೋಡಿ ಹುಚ್ಚಿಡ್ದಿದೆ ಮನುಷ್ಯಂಗೆ. ಸೊ ಮತ್ತೆ ಒಂದು ಕಾರ್ಡ್ ಥರ ಬಂದಿದ್ವಲ್ಲ, ಸ್ಪೈಡರ್ ಮ್ಯಾನ್ ಕಾರ್ಡು, ಮತ್ತೆ ವಾಪಸ್ ಹೋಗುವ. ಗ್ರೂಪಲ್ಲ ಯೂಟ್ಯೂಬು ಇಲ್ಲಿ ಮೇಲ್ಗಡೆ ಹಿಂಗೆ ಫುಲ್ ಮೇಲ್ಗಡೆ ಈ ಥರ. ಓ ಕ್ರೇಜಿ ಬರ್ತಿದೆ ಕಣ. ಸ್ಪೈಡರ್ ಮ್ಯಾನ್ ಆಗೋಣ, ಕಟ್ಸ್ಕೊ ತೋಟ ತೆಗ್ದಿದ್ಯಾ? ಎಸ್ 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 ಸೈಡ್ ಕಟ್ ಅಪ್ ಕಟ್ ಎಸ್ 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 ಹಿಂಗೆ ಬಿಡ್ರಿ. ಈಗ ತಗೋ ಸಾಕು ಬಾ. ಹಿಂಗೆ ಮೇಲ್ಗಡೆ ತಗೊಂಡೆ ಕಣ. ಅಲ್ಲಿಗೆ ಮೇಲೆ ಹೋಗೋಣ, ಇಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಇಲ್ಲಿ ತೋಟ ಹಂಗೆ ಹತ್ಕೊಂಡು ಹೋಗು. ಕ್ಯಾಮ್ರಾ ರೆಕಾರ್ಡಿಂಗ್ ಇರಲಿ, ಹತ್ಕೊಂಡು ಹೋಗು. ರೆಕಾರ್ಡಿಂಗ್ ಇರುತ್ತೆ ತಗೋ. ಹತ್ಕೊಂಡು ಹೋಗೋಣ. ಹುಷಾರು, ಲೆನ್ಸ್ ಅಲ್ಲೇ ಇರ್ತಾ ಮಾಡಿ ಕೆಳಗಡೆ ಎಲ್ಲಿ ಹೋಗ್ತಾನೆ. ಏನ ಸೊ ಇದೇ ಮರದ ಹತ್ರ ರಾತ್ರಿ ಏನೋ ಕಾಣಿಸ್ತಿರ್ಲಿಲ್ಲ ಅಂತ ವೆಯ್ಟ್ ಮಾಡಿದ್ವಿ. ಬಟ್
ಇಟ್ ವಾಸ್ ವರ್ತ್ ಆಯಿತಾ, ವ್ಯೂ ವಾಸ್ ವರ್ತ್. ಸೊ ಇದು ಕೈವಾರ ರಾಮೇಂದ್ರ ಅವರು ಸಿದ್ಧಿ ತಗೊಂಡಿರೋ ಗುಹೆ ಆಯಿತಾ. ಸೊ ಗುಹೆ ಅಂತ ಇದೆ, ಒಳಗೆ ಇದೆಯಾ ಹಾಂ ಇಷ್ಟೇ ನೋಡಿ ಆಯಿತಾ, ಮತ್ತೇನು ಇಲ್ಲ. ಕಲ್ಲು ಬಂಡೆ ಕೆಳಗೆ ಕೂರಿಸಿ ಸಿದ್ಧಿ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿದೆ ನೋಡಿ ಕೈವಾರ ರಾಮೇಂದ್ರ ಸಿದ್ಧಿಗವಿ. ಓಕೆ ಬನ್ನಿ ಹೋಗುವ, ಸಾಕು ಸುಸ್ತಾಗಿದೆ. ಊಟ ತಿಂಡಿ ಇಲ್ದಂಗೆ, ಊಟ ತಿಂಡಿ ಮಾಡಬೇಕು ಫಸ್ಟು. ಹಾಂ ಬಟ್ ಚೆನ್ನಾಗಿತ್ತಕ್ಕ, ಸನ್ರೈಸ್ ಚೆನ್ನಾಗಿತ್ತು ಅಕ್ಕ. ಅದು ಮುಗಿತಾನೆ ಇಲ್ಲ, ಡೆಡ್ ಎಂಡಿಗೆ ಹೋಗಿದ್ವಿ. ಬಟ್ ವ್ಯೂ ತೋರ್ಸಲ್ಲ ಆಯ್ತಾ, ಅವ್ನ ಫೋನಲ್ಲಿ ಚೆನ್ನಾಗಿ ಬಂದಿದೆ ಅಕ್ಕ. ಸಕ್ಕದ ಬಂದಿದೆ ಮಾತ್ರ ವ್ಯೂ. ಏನು ಇಲ್ಲ ಅನ್ಕೊಳ್ತೀವಿ, ಅಲ್ಲಿ ಹೋದ್ರೆ ಗೊತ್ತಾಗೋದು. ಚೆನ್ನಾಗಿದೆ ಫುಲ್ ಸರೌಂಡಿಂಗ್. ನೀವು ಅಕ್ಕ ಅರ್ಧ ಗಂಟೆ ಅಂದ್ರೆ ನಾವು ಹೋಗ್ತಾನೆ, ನಮಗೆ ಅರ್ಧ ಹೋಗಕ್ಕೂ ಭಯ ಆಯ್ತು, ಹೆವಿ ಕತ್ಲು. ಆಮೇಲೆ ಹೆಂಗ ಬಂಡೈರೆ ಮಾಡಿ ಹೋದ್ವಿ ನಾವು, ಹೋಗಕ್ಕೂ ಈ ತರ ವ್ಯೂ ಇತ್ತು. ಈಗಿಲ್ಲ ಈ ತರ, ಇನ್ನು ಸ್ವಲ್ಪ ಕೋಲ್ಡ್ ಟೈಮಲ್ಲಿ ಬಂದ್ರೆ ನಿಮ್ಗೆ ಅಲ್ಲಿ ಇನ್ನೂ ಚೆನ್ನಾಗಿ ಬರೀ ಫಾಗ್ ಆಗುತ್ತಕ್ಕ. ಇದು ಕರೆಕ್ಟ್ ಇತ್ತು ಇವತ್ತು. ಸಾಕಾದೈತಕ್ಕ ಇವತ್ತು. ಬರ್ತೇನಕ್ಕ ಬಾಯಕ್ಕ. ಸೊ ಗೈಸ್ ಮತ್ತೆ ಈಗ ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೇವೆ, ಹೋಗೋಣ. ಗಾಡಿ ಮೇಲೆ ಹಸಿ ಹಸಿ ಆಗಿದೆ, ಅಷ್ಟು ಮಿಷ್ಟಿತ್ತು ನಾವು ಬಂದಾಗ. ನೋಡ್ಬಿಟ್ರೆ ಇಂಡಿಯಾ ಕರ್ಕೊಂಬಂದ್ರೆ ಪಾಕಿಸ್ತಾನ ಸುತ್ತಾಡಿಸಿ ಇಂಡಿಯಾ ಕರ್ಕೊಂಡು ಬರ್ತಾಳೆ ಅಂತ ನೆಕ್ಸ್ಟ್ ಲೆವೆಲ್ ಆಂಟಿ. 3 ಬೆಟ್ಟ ಕಾಣಿಸ್ತಿತ್ತಲ್ಲ ನಮಗೆ ಗುಡ್ದಿಂದ, ಇವೇ 3 ಆಯ್ತಾ ಹೈಯೆಸ್ಟ್ ಇದಾವೆ ನೋಡಿ. ಎಲ್ಲ ನೀರು ಬರ್ತಾ ಇದೆ ಬೆಟ್ಟದಿಂದ ನೋಡಿ. ಈ ಥರ ಪರಿಸರ ಸಂರಕ್ಷಣೆ, ಇದಕ್ಕೆ ನೀರು ಹಾಕ್ತಾರೋ ಬಿಡ್ತಾರೋ ನೇಚರ್ ನೋಡ್ಕೊಳತ್ತೆ. ಇರೋದನ್ನು ಉಳಿಸ್ಕೊಳೋದು ಬಿಟ್ಟು ಕಡಿದು ದುಡ್ಡಿಗೋಸ್ಕರ ಮಾಡ್ತಾರೆ ಆಯಿತಾ. ಇದೇ ಇಲ್ಲ ಅಂದಾಗ ನೆಕ್ಸ್ಟ್ ದುಡ್ಡು ಅಲ್ಲ, ದುಡ್ಡು ನಾನು ನಿಜವಾಗ್ಲೂ ತುಂಬ ವ್ಯಾಲ್ಯೂ ಮಾಡ್ತಾರೆ ಈಗಿನ ಸೊಸೈಟಿ. ನಾನು ಮಾಡ್ತೀನಿ ಆಯಿತಾ. ಲೆಕ್ಕಾಸೆ ಭಾಳ. ಎಕ್ಸಾಂಪಲ್ ರಾಜಕಾರಣಿಗಳು. ಸರ್ ಕೈಲಾಶ್ಗಿರಿ ಹಾಂ ಮೇಲೆ ನಡಿ. ಮೇಲೆ 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 ಬಾ, ಮೇಲೆ ಬಾ. Guys, look at the road, Akka. Very good. ನಾವು ಇದೇ ಯಾವುದೋ ಗುಡ್ಡದ್ರಲ್ಲಿ ಒಳಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ತೇವೆ ಅನ್ಸುತ್ತೆ. ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಇಲ್ಲಿ ಈ ಕಡೆ ಇಲ್ಲಿ ಯಾವ ಗುಡ್ಡದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗ್ತೇವೆ. ಓಕೆ, ಮಹಾ ಕೈಲಾಸಗಿರಿ ಕ್ಷೇತ್ರ ಕಾಣಿಸ್ತಿದೆಯಾ? 10:30 to 6 ಅಂತ. ನೈಸ್ 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 ಆಯ್ತು, ಸಖತ್ತಾಗಿದೆ. ರೋಡ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಕ್ರೇಜಿ ಅಪ್ಪಿದೆ ಗುರು. ಇದೊಂದು 5 ಕಿಲೋಮೀಟ್ರ್ ಅಂದ್ರಲ್ಲ, ಇದ್ಯಾವ ಸೀಮೆ 5 ಕಿಲೋಮೀಟ್ರ್ ಆಗುಂಬೆ ಟರ್ನ್ಸ್ ಇದ್ದಂಗಿದ್ರೆ. ಎಲ್ಗೂರು ಹೋಗಬಿಟ್ಟು ನಾವು ಮನುಷ್ಯ ಅಷ್ಟೊಂದು ಬಗ್ಗಿಸ್ಕೊಂಡೆಲ್ಲ ಅವನ್ನ ಹಾಕ್ತೇವೆ. ಆಫ್ ರೋಡಿಂಗ್ ಬೈಕ್ ಅಂದರೆ ಇದಕ್ಕೆ ಬಂದ್ವಿ ಗಾಡಿ, ಬಂತು ಬಂದ್ವಿ. ಡೋಂಟ್ ವರಿ.
ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ. ಗೈಸ್ ಅಂದರೆ ಅಷ್ಟು ಮೇಲೆ ಹೋಗಕ್ಕೆ ಆಗಲ್ಲ ಆಯ್ತಾ. ಮತ್ತೆ ಅಷ್ಟು ಮೇಲೆ ನೋಡಿ ಕ್ರೇಜಿ ಇದು. ಲೇ ನಂದು ಬರುತ್ತೋ ಇಲ್ಲ ಗೊತ್ತಿಲ್ಲ. ವಾ ನೋಡೋಣ. ಫಸ್ಟ್ ಟೈಮ್ ಆಫ್ ರೋಡಿಂಗ್ ಮಾಡ್ತಿರೋದು. ವಿಲ್ಸಿ ನೋಡುವ. ಜಲ್ಲಿನ ಬ್ರೋ, ದಿಸ್ ಈಸ್ ಮೈ ಹಾರ್ಡೆಸ್ಟ್ ಥಿಂಗ್. ಯಾಕರು ಜಲ್ಲಿ ಎಲ್ಲ ಹಾಕಿರ. ನೈಸ್ ಬೇಕ್, ನೈಸ್ ಒನ್. ಆ್ಯಕ್ಚುಲಿ ಚೆನ್ನಾಗಿದೆ ಬಂದಿದ್ದು. ನೋಡಿ ಹೆಂಗಿದೆ. Good one. Thanks babe for surviving with me in that shitty road. Guys, ಚೆನ್ನಾಗಿದೆ ಆಯ್ತಾ. Babe is not made for off-roading ಆಯ್ತಾ. But she did it. Yay babe, let's go. ನಾನು forever crush ನೀನು. ಸುಮಾರು ಶತಮಾನ ಹಳೇದು ವೀರಾಂಜನೇಯ ಸ್ವಾಮಿ ಅಂತ. ಆ್ಯಕ್ಚುಲಿ ಸ್ನಾನ ಮಾಡಿಲ್ಲ ನಾನು, ಹೊರಗಡೆಯಿಂದನೇ ದೇವ್ರನ್ನ ನೋಡ್ಬಿಟ್ಟು ಕೈ ಮುಗಿತಾನೆ. ಬಟ್ ಒಳಗೆ ಹೋಗಲ್ಲ ನಾನು. ಆಂಜನೇಯ ಸ್ವಾಮಿ ಭಾಳ ನಡ್ಕೊತಾನೆ. ಓ ಡ್ಯಾಮ್, ಇದು ಚೆನ್ನಾಗಿದೆ ಗಾಯ್ಸ್. ಈ ಕಡೆ ಇನ್ನೂ ಹೈಟ್ ಇದೆ ಕಾಣಿಸಿದ್ದು. ಆ ತಗುಡ್ ನನ್ನ ಮಗ 3 ಕಿಲೋಮೀಟ್ರ್ ಅಂದಮೇಲೆ ಯಾವ ಸೀಮೆ 3 ಕಿಲೋಮೀಟ್ರ್ ಗುರು ಇದು. ಇಟ್ಸ್ ವೆರಿ ಎಕ್ಸ್ಟ್ರೀಮ್ ಗಾಯ್ಸ್. ಸೊ ಇಲ್ಲೇ ಬಂದಿರೋದು ಈ ಆಂಜನೇಯ ಸ್ವಾಮಿಗೆ ನೋಡೋಕ್ಕೆ. ಆ್ಯಕ್ಚುಲಿ ಇದೇ ಆಂಜನೇಯಗೆ ಬಂದಿದ್ದು, ಬಟ್ ಕಾಣಿಸ್ತಿಲ್ಲ. ಹಾಯ್ ಎಂಬ, ಹಾಯ್ ಎಂಬು, ಹಾಯ್ ಎಂಬು. ಇದು ಒಂಥರ ಪ್ಯೂರ್ ಆಫ್ ರೋಡಿಂಗು. ಹಿಂದ್ಗಡೆ ಒಬ್ಬನು ಕೂತಿದ್ದಾನು, ಅವನು ಎದುರ್ಕೊಂಡು ಸಾಯ್ತಿದ್ದಾನು ಗುರು. ಸುಮಾರು ಜನ ಹೇಳ್ತಾರು ಈ ಗಾಡಿ 150 ಮೇಲೆ ಸ್ಪೀಡ್ ಹೋಗಲ್ಲ, ಏನೂ ಇಲ್ಲ, ಏನಕ್ಕೆ ಕೊಡ್ತೀರಾ 3-3.5 ಲಕ್ಷ ದುಡ್ಡು ಅಂತಾರೆ. ನೋಡಿ ಇಂಥ ಆಫ್ ರೋಡ್ನಾಗ ಹಿಮಾಲಯನ್ ಬೀಟ್ ಮಾಡೋ ಗಾಡಿ ಯಾವುದಾದಿದ್ರೆ ಕರ್ಕೊಂಬಂದು ನೋಡ್ಕೊಂಡು ನಾನು. ನೋಡಿ ಫ್ಯಾನ್ಸ್, ವ್ಯೂ ನೋಡಿ ಹೆಂಗಿದೆ. ವ್ಯೂ ನೋಡಿ ಹೆಂಗಿದೆ. ಫುಲ್ಲು ಒಂಥರ ಅರ್ಧಕ್ಕರ್ಧ ಊರು. ನಮ್ಮ ಕೆಳಗಡೆನೆ ಈಗ ಸ್ಟಾರ್ಟ್ ಆಯ್ತು ನೋಡಿ ಆಫ್ ರೋಡ್. ಆಫ್ ರೋಡ್ ಮಾಡ್ತಿರೋದು ನಾನೇ. ಆಫ್ ರೋಡ್ ನಾನೇ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಆಫ್ ರೋಡ್. ಸೊ ಇವತ್ತು ತಾತಯ್ಯನವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಆಯಿತಾ. ಇದೇ ನೋಡಿ ದೇವಸ್ಥಾನ.
ಯಾರೋ ಮದುವೆ ಆಗಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ಒಳಗೆ ಹೋಗ್ಬೇಕು. ನೋಡೋಣ, ನಮ್ಮ ಫ್ರೆಂಡ್ ಬರಲಿ, ಬಂದಮೇಲೆ ಹೋಗೋಣ. ಬಾಯ್ ಪಟೇಲ್.